ಜೋರಾದ ಚಪ್ಪಾಳೆ ಬರಲಿ. ಕೂತ್ಕೊಂಡವ್ರು ನೋಡ್ಕೊತ್ಕೊಂಡ್ರೆ ಬೇಡ್ರಿ, ಚಪ್ಪಾಳೆ ಹೊಡೆ ಬಂದಿಟ್ಟು ತಿರುಪು ಬರ್ಬೇಕು ಅವ್ರಿಗೆ. ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾಗಿರತಕ್ಕಂಥ ಒಂದು ಕಲೆ, ನಮ್ಮ ಬದುಕಿಗೆ ಕೊಡುವಂತ ಒಂದು ವಿದ್ಯೆ, ಅದರಲ್ಲೂ ಕೂಡ ಆಧುನಿಕ ಯುಗದಲ್ಲಿ ಇದರ ಅವಶ್ಯಕತೆ ಬಹಳ ಅದ. ಇಂತಹ ಒಂದು ಕರಾಟೆ ತರಬೇತಿಯನ್ನ ಕೊಟ್ಟಂತವರಿಗೂ, ಕರಾಟೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳು, ಅದರಲ್ಲಿ ಬಾಲಕರಾಗಿರ್ಬೋದು, ಬಾಲಕಿಯರಾಗಿರ್ಬೋದು, ಇದು ಒಳ್ಳೆಯ ಕಲೆ. ಇದನ್ನ ಕಲಿತ್ರೆ ನಮ್ಮ ಜೀವನ ಪರ್ಯಂತ ಎಂತಹ ಎದುರಾಳಿಯನ್ನ ಕ್ಷಣಾರ್ಧದಲ್ಲಿನೇ ನಾವು ಮಣ್ಣು ಮುಕ್ಕಿಸಬಹುದು. ನಮ್ಮ ಬದುಕು ನಮ್ಮ ಕೈಯಲ್ಲಿದೆ. ನಮ್ಮ ವಿದ್ಯೆ ನಮ್ಮ ಸರ್ವಾಂತರಯಾಮಿ ಎಲ್ಲಾಗಿ ಅದು ತನ್ನದೇ ಆದಂತಹ ಒಂದು ಪ್ರಬಂಧವನ್ನು ಹೊಂದಿರ್ತದ. ಕಲೆಗಳು, ಸಾಹಿತಿಗಳು, ಮನರಂಜನೆಗಳು, ಕಥೆಗಳು, ಪ್ರತಿಭೆಗಳು ಹಾಗೂ ಜಗತ್ತಿಗೆ ಕಾಣದ ಲೋಕವನ್ನು ಬೆಳಕಿಗೆ ತರಲು ನಮ್ಮನ್ನು ಸಂಪರ್ಕಿಸಿ. US ಕನ್ನಡ ನ್ಯೂಸ್. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ಕರ್ನಾಟಕದ ಕನ್ನಡ ಚಲನಚಿತ್ರರಂಗದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್ ಅವರು ಬಹಳ ಪಾಪ್ಯುಲರ್. ಅದರ ನಂತರ ನಾವು ನೋಡ್ಲಿಲ್ಲ. ಆದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಎಷ್ಟೋ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ತಮ್ಮ ಆತ್ಮರಕ್ಷಣೆಗಾಗಿ ತಮ್ಮ ಬದುಕನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಒಂದು ವಿದ್ಯೆಯನ್ನು ಬರಬೇಕು ಅಂತ ಕೇಳ್ಕೊಳ್ತೀನಿ. ಪ್ರದರ್ಶನ ಬಾಲಕಿಯರು ಯಾವ ರೀತಿಯಾಗಿ ನಾವು ಅದನ್ನ ಶಕ್ತಿ ಕೊಡಿ, ನಿಜವಾಗ್ಲೂ ಅಷ್ಟೇ ಕೂಡ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆ. ಮಂಜುನಾಥ್ ಗೋವಿ ಸರ್ ಅವರು ನಿಜವಾಗ್ಲೂ ಇಂತಹ ಸಾಹಸವನ್ನ, ಜೋರಾದ ಚಪ್ಪಾಳೆ ಬರಲಿ. ಕನ್ನಡದ ನಾಡು ಧ್ವಜ ಒಬ್ಬವ ಆ ಕೋಟೆಯನ್ನ ರಕ್ಷಣೆ ಮಾಡಿದ್ರೆ ನಾವೆಲ್ಲರೂ ಕೂಡಿ ನಮ್ಮ ಆತ್ಮವನ್ನ, ನಮ್ಮ ಬದುಕನ್ನ ರಕ್ಷಣೆ ಮಾಡಿಕೊಳ್ಳುವಂತ ಒಂದು ಸಂದೇಶವನ್ನ ಸಾರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ವಿದ್ಯಾರ್ಥಿಗಳು ಎಷ್ಟು ಒಬ್ಬವ ಸಂರಕ್ಷಣೆ ಕಲೆ ಹಾಗೂ ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಸಂಸ್ಥೆ ಅಧ್ಯಕ್ಷರಾದಂಥ ಮಂಜುನಾಥ್ ಭುಯಿ, ಉಪಾಧ್ಯಕ್ಷರಾದಂಥ ಶಂಕರ್ ರಾಯಮನೆ, ಕಾರ್ಯದರ್ಶಿ ಆದಂಥ ಅನಿತಾ ಬನಿಗೆ ಇವರ ಒಂದು ಮಾರ್ಗದರ್ಶನದಲ್ಲಿ ನಸ್ಲಾಪುರ ಗ್ರಾಮದ ಕಾಂತಿ ಪ್ರೌಢಶಾಲೆಯಲ್ಲಿ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬೆಲ್ಟ್ ಅಂದ್ರೆ ಯಾವ ಹುಡುಗರದು ಬ್ಲ್ಯಾಕ್ ಬೆಲ್ಟ್ ಇರ್ಬೋದು, ಆರೆಂಜ್ ಇರ್ಬೋದು, ಗ್ರೀನ್ ಇರ್ಬೋದು. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆದಕ್ಕೆ ಮೊದಲನೇದಾಗಿ ಈ ಒಬ್ಬವ ಸಂರಕ್ಷಣೆ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ವಂದಿಸಿ ಒಂದೆರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಕರಾಟೆ ಅನ್ನೋ ಒಂದು ಶಬ್ದ ಏನೈತಿ, ಅದು ಆತ್ಮ ಸಂರಕ್ಷಣೆಗೋಸ್ಕರ ಕಲೆ ಐತಿ. ಅದು ಮೇಲಾಗಿ ಇದು ಹೆಣ್ಮಕ್ಳಿಗೇನು ಕಲ್ಸಾಕ್ತಾರೋ ಭಾಳ ಮಹತ್ವದ ಕೆಲಸ. ಯಾಕಂದ್ರೆ ಒಂಟಿಯಾಗಿ ತಿರುಗಾಡಬಾರ್ದಂಥ ಪರಿಸ್ಥಿತಿಯಲ್ಲಿ ಕೂಡ ಒಬ್ಬ ಹೆಣ್ಮಗಳ ಸಂರಕ್ಷಣೆ ಮಾಡ್ಕೋಕೆ ತನ್ನ ಆತ್ಮ ಸಂರಕ್ಷಣೆ ಮಾಡ್ಕೊಂಡು ತಯಾರಾದರಂದ್ರೆ ನಾವು ಮಹಾತ್ಮ ಗಾಂಧೀಜಿಯವರ ನನಸು ಮಾಡ್ಬೋದು ಅಂತೇಳಿ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಸಂಸ್ಥೆಯ ಪದಾಧಿಕಾರಿಗಳಿಗೂ ಮತ್ತು ಈ ಶಾಲೆಯ ಎಲ್ಲ ಕಮಿಟಿ ಒಂದಕ್ಕೂ ಮತ್ತೊಮ್ಮೆ ವಂದಿಸುತ್ತಾ, ಇದರಲ್ಲಿ ಹೇಳುವ ವಿಷಯ ಅಂದರೆ ನನ್ನೂ 2 ಮಕ್ಕಳು ಉಳಿದಾರೆ. ಅವರು ಕೂಡ ಈ ಕರಾಟೆ ಸ್ಕೂಲ್ಗೆ ಈಗ 3 ವರ್ಷ ಆಯ್ತು ಕಂಟಿನ್ಯೂ ಬರ್ತಾರೆ. ಅವ್ರದ್ದು ಕೂಡ ಇವತ್ತಿನ ದಿವಸ ಆರೆಂಜ್ ಬೆಲ್ಟದ ಏನ್ರೆ ಒಂದು ಫಂಕ್ಷನ್ ಇದೆ.
ಇದು ಒಂದು ನಮ್ಮದು ನೋಡೋದೊಂದು ಹವ್ಯಾಸ ಕೆಲಸ. ಅದೇ ರೀತಿ ಇದೊಂದು ಉತ್ತಮ ರೀತಿ ಕೆಲಸ ಮಾಡಾಕ್ತಾರೋ ಆ ಕಮಿಟಿಯವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈಗ ನೋಡ್ರಿ, ಮನೆಯಲ್ಲಿ ನಾವು ಹಳೆಯ ಆಟಗಳೆಲ್ಲ ಮರ್ತಿದ್ದೀವಿ. ಈಗ ಮೊದಲು ಹೆಂಗಿತ್ತು, ನಾವು ಸಣ್ಣಾಗಿರ್ತಾ ಖೋ-ಖೋ, ಕಬಡ್ಡಿ, ಆಮ್ಯಾಗ ಗೋಟಿ ಆಡೋದ, ಚಿನ್ನಿದಾಂಡ ಇವೆಲ್ಲ ಮರ್ತು ಈಗ ನಮ್ಮ ಮಕ್ಳು ಯಾರು ಅಡಿಕ್ಟ್ ಆಗ್ತಾರಂದ್ರೆ ಮೊಬೈಲ್ ಕಷ್ಟ. ಮಗ ಹಾಳಾಕೈತೆ ಅಂದ್ರೆ ನಾವು ಐತಿ ಕೈಯಾಗ ಮೊಬೈಲ್ ಕೊಡೋಣ, ಅದು ಗಪ್ಕೊಂಡಾಕೈತಿ ಅಂದ್ರೆ ಈ ಪರಿಸ್ಥಿತಿಗೆ ನಾವು ಬಂದೆವು. ದಯಮಾಡಿ ಇಂಥದ್ದೆಲ್ಲ ಹೋಗಿಸ್ಬೇಕಾದ್ರೆ ಇವು ಕರಾಟಿ, ಆಮೇಲೆ ಖೋ-ಖೋ, ಕಬಡ್ಡಿ, ಈ ನಮ್ಮ ಏನು ಒಂದು ಹಳ್ಳಿ ಆಟಗಳದು ಅವು ಪ್ರಚಲಿತದಾಗ ಬರಬೇಕು. ಮತ್ತು ಇಂಥ ಕ್ಲಾಸ್ಗಳು ಕೂಡ ನಮ್ಮ ಮಕ್ಕಳನ್ನ ಕಳಿಸ್ಬೇಕಂತೇಳಿ ನಂದು ವೈಯಕ್ತಿಕ ತಂದೆ ತಾಯಿಗಳಿಗೆ ನಂದು ವೈಯಕ್ತಿಕ ವಿಚಾರವನ್ನು ವ್ಯಕ್ತಪಡಿಸ್ತೇನೆ. ದಯಮಾಡಿ ಕರಾಟೆ ಆಡೋದ್ರಿಂದ ಯಾವ ಬ್ಯಾಡ್ ಎಫೆಕ್ಟ್ಸ್ ಆಗಲಿ, ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಬಿಡಂಗಿಲ್ಲ. ಇದೊಂದು ನಮ್ಮ ಆತ್ಮ ಸಂರಕ್ಷಣೆ ಮಾಡ್ಕೊತ ಕಲೆ ಮತ್ತು ಈ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರ್ತಿತ್ತು. ಅದಕ್ಕೆ ದಯಮಾಡಿ ತಂದೆ ತಾಯಿಗಳು ಯಾವುದೇ ಹಿಂದೆ ಮುಂದೆ ವಿಚಾರ ಮಾಡೋಲ್ಲ. ದಿವ್ಸದಾಗ 1 ತಾಸು 1 ಅವರ್ ಕ್ಲಾಸ್ ಇರ್ತಿದ್ದೆ, ದಯಮಾಡಿ ಕಳಿಸ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಬೋದು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಒಂದು ನಸ್ಲಾಪುರಿನಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಓಬವ್ವ ಸ್ವರಕ್ಷಣೆ ಮತ್ತು ಕರಾಟೆ ತರಬೇತಿ ಕೇಂದ್ರದವರು ಈ ಒಂದು ನಸ್ಲಾಪುರಿನ ಗ್ರಾಮದಲ್ಲಿ ಒಂದು ಕರಾಟೆ ಬೆಲ್ಟ್ ಎಕ್ಸಾಮನ್ನು ಇಲ್ಲಿ ಒಂದು ಏರ್ಪಡಿಸಿದ್ದಾರೆ. ಇದೊಂದು ವಿದ್ಯಾರ್ಥಿಗಳಿಗೋಸ್ಕರ ಹಾಗೂ ನಸ್ಲಾಪುರಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಇದೊಂದು ಸಂತೋಷದ ಸುದ್ದಿ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ನಲ್ಲಿ, ವಿದ್ಯಾರ್ಥಿಗಳ ಹಾಗೂ ಪಾಲಕರ ಒಂದು ಲೈಫ್ ಸ್ಟೈಲ್ನಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಆರೋಗ್ಯದ ಕಡೆಗೆ ನಾವು ಒಂದು ಸ್ವಲ್ಪ ಹೇಳಬೇಕಷ್ಟು ನಾವು ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇಲ್ಲ. ಇಂಥ ಒಂದು ಆಯೋಜನೆಯನ್ನು ಈ ನಸ್ಲಾಪುರ್ನಂಥ ಎಲ್ಲ ಗ್ರಾಮಗಳಲ್ಲಿ ಆಯೋಜನೆ ಮಾಡಿದ ಈ ಆಯೋಜಕರಿಗೆ ಮೊದಲು ನಾವು ಧನ್ಯವಾದವನ್ನು ಹೇಳ್ತಾ, ಈ ಒಂದು ಕರಾಟೆ ಅನ್ನೋದು ವಿದ್ಯಾರ್ಥಿಗಳಿಗೆ ಬಹಳ ಒಂದು ಅತ್ಯಮೂಲ್ಯವಾದಂಥ ಒಂದು ವಿದ್ಯೆ ಅಂತ ಹೇಳ್ಬೋದು. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟೈಲ್ ಅಂದರೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ತಮ್ಮ ಆತ್ಮರಕ್ಷಣೆ, ಸ್ವಯಂ ರಕ್ಷಣೆ ಅವಶ್ಯಕತೆ ಇದೆ. ಇಂಥ ಒಂದು ಅವಶ್ಯಕತೆಯನ್ನು ಅವರು ಈ ಕರಾಟೆ ತರಬೇತಿಗಳಿಂದ ಪೂರೈಸಿಕೊಳ್ಳಬಹುದು. ಅದೇ ರೀತಿ ನಾನು ಎಲ್ಲ ಪಾಲಕರಲ್ಲೂ ವಿನಂತಿ ಮಾಡುವುದೇನೆಂದರೆ, ತಮ್ಮ ಮಕ್ಕಳು ವಿದ್ಯೆಯೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಸ್ವಯಂ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಈ ಎಲ್ಲ ಮಕ್ಕಳಿಗೆ ಕರಾಟೆ ತರಬೇತಿಯನ್ನು ಕೊಡಿಸ್ಬೇಕು ಅಂತ ಪಾಲಕರಲ್ಲಿ ಈ ಮೂಲಕ ನಾನು ವಿನಂತಿಸುತ್ತೇನೆ. ಅದೇ ಇವಾಗಿರೋದು ಈ ಓಬವ್ವ ಸ್ವರಕ್ಷಣೆ ಕಲೆ ಹಾಗೂ ಕರಾಟೆ ಸಂಸ್ಥೆ, ಈ ಒಂದು ಸಂಸ್ಥೆ ವತಿಯಿಂದ ನಮ್ಮಲ್ಲಿ ಹಮ್ಮಿಕೊಂಡದ್ದು ಈ ಬೆಲ್ಟ್ ಎಕ್ಸಾಮ್ ಒಂದು ಒಳ್ಳೆಯ ಅಭಿವೃದ್ಧಿ ಪಥದ ಸಾಗಿದೆ ಅಂತ ಹೇಳ್ತಾ, ನಮ್ಮ ಈಗಿನ ಯುಗದಲ್ಲಿ ಈ ಹೆಣ್ಣುಮಕ್ಕಳಿಗೆ ಈ ಒಂದು ಕಲೆ ಬಹಳ ಅವಶ್ಯಕತೆ ಇದೆ. ಈ ಕಲೆಯ ಬಹಳ ಅವಶ್ಯಕತೆ ಇದೆ. ಮತ್ತು ಈಗ ನಮ್ಮ ಹುಡುಗಿ ಈ ಕರಾಟೆ ಹೋಗ್ಕತ್ತಾಗಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿದ್ದಾಳೆ. ಮತ್ತು ಮೊಬೈಲಿಂದ ಅವಾಯ್ಡ್ ಆಗಿದ್ದಾಳು. ಮತ್ತು ಒಳ್ಳೆಯ ದಿನನಿತ್ಯ ಚಟುವಟಿಕೆಗಳು ಅಭಿವೃದ್ಧಿ ಆಗಿದೆ. ಮತ್ತು ಈ ಕಲೆ ಆದಷ್ಟು ಬೇಗ ಗೌರ್ಮೆಂಟ್ ಲೆವೆಲ್ದಾಗ ನಮ್ಮ KMC ಎಲ್ಲ ಶಾಲೆಗಳಲ್ಲಿ ಅಳವಡಿಸ್ಬೇಕಂತ ಒಂದು ವಿನಂತಿ. ಹೆಸರು ಸಂತೋಷ್ ಪಾಟೀಲ್ ಅಂತ, ನಾನು ಕೃಷಿಕ, ನಮ್ಮೂರು ನಸ್ಲಾಪುರ. ನಮಸ್ಕಾರ. ಇವತ್ತು ದಿನಾಂಕ 8/9/2024 ಓಬವ್ವ ಸ್ವರಕ್ಷಣೆ ಕಲೆ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಈ ವರ್ಷದ 2ನೇ ಕಲರ್ ಬೆಲ್ಟ್ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದು, ಈ ಕಲರ್ ಬೆಲ್ಟ್ ಪರೀಕ್ಷೆಯಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ 200 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಮತ್ತು ಕಲರ್ ಬೆಲ್ಟ್ ವಿತರಣೆ ಇವತ್ತು ಮಾಡಿಕೊಡಲಾಯಿತು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಯೆಲ್ಲೋ ಬೆಲ್ಟ್, ಆರೆಂಜ್ ಬೆಲ್ಟ್, ಗ್ರೀನ್ ಬೆಲ್ಟ್, ಬ್ಲೂ ಬೆಲ್ಟ್, ಪರ್ಪಲ್, ಬ್ರೌನ್ ಥರ್ಡ್, ಬ್ರೌನ್ ಸಿಲ್ವರ್ ಮತ್ತು ಬ್ರೌನ್ ಗೋಲ್ಡ್ ಬೆಲ್ಟ್ಗಳನ್ನು ವಿತರಣೆ ಮಾಡಲಾಯಿತು. ಹಾಗೂ ಅದೇ ರೀತಿ JS ಕಾಂತೆ ಪ್ರೌಢಶಾಲೆ ಶಿಕ್ಷಕರಿಗೂ ಮತ್ತು ಮ್ಯಾನೇಜ್ಮೆಂಟ್ದವರಿಗೂ ನಮ್ಮ ಅಸೋಸಿಯೇಷನ್ ವತಿಯಿಂದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮತ್ತು ನಮ್ಮ ಕರಾಟೆ ಕೋಚರ್ಸ್ ಆಗಲಿ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೂ
ಪಾಲಕರಿಗೂ ಎಲ್ಲರಿಗೂ ನಮ್ಮ ಅಸೋಸಿಯೇಷನ್ ವತಿಯಿಂದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಸುಮಾರು 10-12 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಇವತ್ತು ಕಲರ್ ಪರೀಕ್ಷೆಯನ್ನು ನೀಡಲು ಬಂದಿದ್ದಾರೆ. ಎಲ್ಲ ಪಾಲಕರಲ್ಲಿ ಒಂದು ವಿನಂತಿ, ಯಾಕಂದರೆ ಇತ್ತೀಚಿನ ದಿನಮಾನದಾಗ ಏನೆಲ್ಲ ನಡೆದೈತಿ ನೋಡಕತ್ತೀರಿ. ನಾವು ನೋಡಿಕೊಂಡು ಸುಮ್ಮನಿದ್ರೆ ಈ ಥರ ರಕ್ಷಣೆ ಆಗಂಗಿಲ್ಲ. ಹೀಗಾಗಿ ನಮ್ಮ ಸಿಟಿ ಲೆವೆಲಲ್ಲಿ ಏನು ಕರಾಟೆ ಬೆಳೆಯಕತ್ತೈತಿ ಅದೇ ರೀತಿ ನಮ್ಮ ಹಳ್ಳಿಗಳಲ್ಲೂ ನಮ್ಮ ಕರಾಟೆ ಬೆಳೆಸ್ಬೇಕಂತ ಎಲ್ಲರಲ್ಲಿ ವಿನಂತಿಸುತ್ತೇವೆ. ನನ್ನ ಹೆಸರು ಶಂಕರ್ ರಾಯಮಾನೆ, ಬ್ಲ್ಯಾಕ್ ಬೆಲ್ಟ್ ಸೆಕೆಂಡ್ ಡಾಟ್. ಧನ್ಯವಾದಗಳು ಎಲ್ಲ. ನನ್ನ ಹೆಸರು ಸಂತೋಷಿ ಶಿವಕುಮಾರ್ ಕೋಳಿ. ಈಗ ನನ್ನ ಕರಾಟೆ ಅಂದರೆ ಏನಂತ ಹೇಳ್ತಾರೆ. ಕರಾಟೆ ಅಂದರೆ ಯಾವುದೇ ಆಯುಧ ಇಲ್ಲದೆ ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೋದು. ಯಾವುದೇ ನಮ್ಗೆ ಕರಾಟೆ ಕಲ್ತಿದ್ರೆ ನಮ್ಗೆ ಈಗ ಯಾವುದೋ ಆಯುಧ ಹತ್ತಂಗಿಲ್ಲ. ಎಲ್ಲಿ ಭೀ ಹೋದ್ರು ಭೀ ನಮ್ಮ ಮ್ಯಾಗ ಏನು ಭೀ ಆಯ್ತಂದ್ರೆ ಭೀ ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಷ್ಟು ನಮ್ಗೆ ಈಗ ಧೈರ್ಯ ಐತಿ. ಪೈಲೆ ಎಲ್ಲ ಹಂಗೆ ಎಲ್ಲಿ ಆದ್ರೂ ಭೀ ಹೋಗ್ಬೇಕಾದ್ರೆ ನಮ್ಗೆ ಧೈರ್ಯ ಇರ್ಲಾಗ್ತೈತಿ. ಈ ಕರಾಟೆ ಕಲ್ತಾಗಿಂದ ಎಲ್ಲ ಸಮಾಜದಾಗ ಬಂದು ನಮಗೊಂದು ಹೆಸರು ಐತಿ. ಪೈಲ ಹೋಗ್ಬೇಕಾದ್ರೆ ಹಂಗೆ ಈಗ ಹುಡಿಕೊಂಡು ಸರ್ಸ್ ನಮಗೆ ಒಂದು ಹುಡುಗಿ ಅಂತಾರೆ. ಅದೇ ಈಗ ಹೋಗ್ಬೇಕಾದ್ರೆ ಒಬ್ಬರಿಗೆ ಕರಾಟೆ ಪ್ಲೇಯರ್ ಹೊಂಟಿದ್ದಾರು ಅಂತ ಅಂತಾರೆ ನಮಗೆ. ಅದಕ್ಕೆ ನಮ್ಗೆ ಕರಾಟೆ ಪ್ಲೇಯರ್ ಅನ್ನೋದೊಂದು ಹೆಮ್ಮೆ ಐತಿ. ನಮ್ಗೆ ಕರಾಟೆ ಕಲಿಯೋದಕ್ಕೆ ನಮ್ಗೆ ಮನೆಯಾಗಿನವರಾಗಿರೋ ಪಾಲಕರು ನಮ್ಮ ಕೋಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಹೋಗಿ ಬಂದಿದ್ದೇವೆ. ಅದೇ ರೀತಿ ಮತ್ತು ನಮ್ಮ ಕೋಚ್ ಆದಂಥ ಶಂಕರ್ ರಾಮಣ್ಣ ಸರ್ ಅವರು ನಮಗೆ ಆಡಲು ತುಂಬ ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳು. ಮತ್ತು ಸರ್, ಇವತ್ತು ಬೆಲ್ಟ್ ಎಕ್ಸಾಮ್ ದಿನಾಂಕ 8/9/2024 ರಾಯಬಾಗ್ ತಾಲೂಕಿನ ನಸ್ಲಾಪುರ ಗ್ರಾಮದ GS ಕಾಂತಿ ಹೈಸ್ಕೂಲ್ನಲ್ಲಿ ಈ ಒಂದು ಕರಾಟೆ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಪರೀಕ್ಷೆಯನ್ನು ಹಮ್ಮಿಕೊಳ್ಳುವಂಥ ಉದ್ದೇಶ, ನಮ್ಮ ಆಯಾ ಸಂಸ್ಥೆಗಳಲ್ಲಿನ ಆಯಾ ಬ್ಯಾಚ್ಗಳಲ್ಲಿನ ಎಲ್ಲ ಕೋಚ್ಗಳು ಯಾವ ರೀತಿ 3 ತಿಂಗಳು ಟ್ರೈನಿಂಗ್ ಕೊಡ್ತಾರಲ್ಲ, ಆ ಟ್ರೈನಿಂಗ್ ಎಲ್ಲ ಹುಡುಗರು ಪರ್ಫೆಕ್ಟ್ ಆಗಿದವನ್ನ ನೋಡ್ಕೊಂಡ ಈ ಒಂದು ಬೆಲ್ಟ್ ಎಕ್ಸಾಮ್ ಅರೇಂಜ್ಮೆಂಟ್ ಮಾಡಿ ಇಲ್ಲಿ ಅವ್ರು ಕಲ್ತಂಥ 3 ತಿಂಗಳು ಬೇಸಿಕ್ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಅವ್ರ ಸರ್ಟಿಫಿಕೇಟ್ ಮತ್ತು ಬೆಲ್ಟ್ ಕೊಟ್ಟ ಅವ್ರ ನೆಕ್ಸ್ಟ್ ಬೆಲ್ಟ್ ಸಿಲೆಬಸ್ ಚಾಲು ಮಾಡೋಕ್ಕೆ ಹಸ್ತು ಅನ್ನೋ ಉದ್ದೇಶದಿಂದ ಈ ಕಲರ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಸುಮಾರು ಯೆಲ್ಲೋ ಹಿಡ್ಕೊಂಡ ಬ್ರೌನ್ ಗೋಲ್ಡ್ ತಕ್ಕ ಎಲ್ಲ ಕಲರ್ ಬೆಲ್ಟ್ ಎಕ್ಸಾಮನ್ನು ಈ ಒಂದು ಪರೀಕ್ಷೆಯಲ್ಲಿ ವಿತರಣೆ ಮಾಡಲಾಗಿದೆ. ಸರ್, ವೈಟು, ಯೆಲ್ಲೋ, ಆರೆಂಜ್, ಗ್ರೀನ್ ಅಂತ ಬರ್ತದೆ. ಹೇಗೊಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ತಲ್ಲ, ಆ ರೀತಿ ನಮ್ಮ ಕರಾಟೆಯಲ್ಲಿ ಒಂದು ಕೂಡ ಇದೊಂದು ಸಿಸ್ಟಮ್ ಇರ್ತದೆ. ವೈಟ್ ಟು ಯೆಲ್ಲೋ ಅಂದರೆ ಆ ವೈಟ್ ಟು ಯೆಲ್ಲೋ ಬರಬೇಕಾ ಒಂದು ಪರೀಕ್ಷೆ ಕೂತ್ಕೊಂಥ ವಿದ್ಯಾರ್ಥಿ ಆಯಾ ಪಂಜು ಅಂದರೆ ಸುಕಿ, ಬ್ಲಾಕು ಮತ್ತು ಗಿರಿ ಕಿಕ್ಕು ಹಾಗೂ ಕಾಟಾಸ್, ಇಪ್ಪನ್ ಕುಮಿತಿ, ಬೊಂಕಾಯಿಗಳನ್ನು ಅವ್ರಿಗೆ ಕ್ಲಾಸಲ್ಲಿ ತರಬೇತಿ ನೀಡಲಾಗ್ತದೆ. ಆ ಒಂದು ಎಲ್ಲ ಕಾಟಾ, ಬೊಂಕ, ಇಪ್ಪನ್ ಕುಮಿತಿ, ಆಯಾ ಕಿಸ್ಗಳು ಬಂದ ನಂತರ ಅವರಿಗೆ ವೈಟ್ ಟು ಯೆಲ್ಲೋ ಬೆಲ್ಟ್ ಕೊಡ್ತೇವೆ. ಅಂದರೆ ನೆಕ್ಸ್ಟ್ ಒಂದು ಸಿಲೆಬಸ್ ಆಯಾ ಬೆಲ್ಟ್ ತಕ್ಕಂತೆ ಅವ್ರಿಗೆ ಕಾಟಾ, ಬೊಂಕ, ಇಪ್ಪನ್ ಕುಮಿತಿ ಹೆಚ್ಚಾಕ ಹೋಗ್ತದೆ ಸರ್. ಅದಕ್ಕಾಗಿ ಒಂದು ಕಲರ್ ಪರೀಕ್ಷೆಯಲ್ಲಿ ಹಮ್ಮಿಕೊಂಡು ಅವರ ಕೊಟ್ಟಂಥ ಟ್ರೈನಿಂಗನ್ನು ಪರಿಶೀಲಿಸಿ ಮುಂದಿನ ಬೆಲ್ಟ್ ಎಕ್ಸಾಮ್ ಸಿಲೆಬಸ್ ಕೊಡೋಕ್ಕೆ ಅವ್ರಿಗೆ ನಾವು ಅನುಮತಿ ಕೊಡ್ತೇವೆ ಸರ್. ಈಗ ಮುಂಜಾನೆ ಸಾಮಾನ್ಯ 8ರಿಂದ ನಾವು ಒಂದು ಕರಾಟೆ ಪರೀಕ್ಷೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಸರ್. ಇಲ್ಲಿ ಫಸ್ಟು ಅವ್ರಿಗೆ ವಾರ್ಮ್ ಮಾಡುತ್ತೆ. ಆದ ನಂತರ ಸಿಲೆಬಸ್ ವೈಸ್ ಕಿಕ್ಕು, ಪಂಚು, ಕಾಟಾಸು, ಸುಕ್ಕಿ, ಇಪ್ಪನ್ ಕುಮಿತಿ, ಬೊಂಕಾಯ್, ಅಡ್ವಾನ್ಸ್ ಇಪ್ಪನ್ ಕುಮಿತಿ, ಈ ರೀತಿಯ ಬಗೆಯ ಬೆಲ್ಟ್ ತಕ್ಕಂತೆ ಎಲ್ಲ ಅವ್ರಿಗೆ ಸಿಲೆಬಸನ್ನು ತೆಗೆದುಕೊಂಡು ನಂತರ ಅವ್ರಿಗೆ ಒಂದು ಬೆಲ್ಟ್ ಮತ್ತು ಸರ್ಟಿಫಿಕೇಟ್ ನೀಡಲಾಗ್ತದೆ ಸರ್. ವಿಷಯ ಸರ್ ಅಂದರೆ ಮೊದಲು ಒಂದು 10-15 ವರ್ಷ ಹಿಂದೆ ಒಂದು ಕರಾಟೆ ಆಯಾ ಒಂದು ಮಾರ್ಷಲ್ ಆರ್ಟ್ ಅಂದರೆ ಬರೀ ಒಂದು ವೈರತ್ವಕ್ಕಾಗಿ ಅಥವಾ ಹೊಡೆದಾಡೋಕ್ಕಾಗಿ ಗೆಲ್ತಾರಂಥ ಒಂದು ಇದು ಭಾಳ ಸುದ್ದಿಯಾಗಿತ್ತು. ಈಗಿನ ಒಂದು ದಿನಮಾನದಲ್ಲಿ ಈ ಕರಾಟೆ ಸ್ಪೋರ್ಟ್ಸ್ ಕರಾಟೆ ಕಲೆಯು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸ್ಪೋರ್ಟ್ಸ್ ಆಗಿದೆ. ಆದ ನಂತರ ಎಲ್ಲ ಒಂದು ಇವತ್ತಿನ ಈ ಒಂದು ಕಲರ್ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲು ಕಾರಣರಾದಂಥ ಈ ನಸ್ಲಾಪುರ್ GS ಕಾಂತಿ ಪ್ರೌಢಶಾಲೆಯ ಎಲ್ಲ ಆಡಳಿತ ಮಂಡಳಿದವರಿಗೂ ಹಾಗೂ ಈ ಅಸೋಸಿಯೇಷನ್ದ ಉಪಾಧ್ಯಕ್ಷರಾದಂಥ ಶಂಕರ್ ರಾಮಣಿ ಹಾಗೂ ಸೆಕ್ರೆಟರಿ ಆದಂಥ ಅನಿತಾ ಬನ್ಗೆ ಅವ್ರಿಗೂ, ಅದೇ ರೀತಿ ಎಲ್ಲ ನಮ್ಮ ಅಸೋಸಿಯೇಷನ್ನ ಕೋಚರ್ಗಳಿಗೂ ಮತ್ತು ಸಂಪಾದಕಗಳಿಗೂ, ಈ ಊರಿನ ಎಲ್ಲ ಹಿರಿಯರಿಗೂ, ಗಣ್ಯರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಒಂದು ಬೆಲ್ಟ್ ಎಕ್ಸಾಮ್ಗೆ ಆಗಮಿಸಿದಂಥ ಸುಮಾರು ಒಂದು 5 ತಾಲೂಕಿನ ಆಯಾ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪಾಲಕರಿಗೂ ಕೂಡ ಧನ್ಯವಾದಗಳು ಹೇಳುತ್ತೇನೆ. ಈ ಒಂದು ಕಲರ್ ಬೆಲ್ಟ್ ಎಕ್ಸಾಮ್ ಯಶಸ್ವಿಯಾಗಿ ಹಮ್ಮಿಕೊಳ್ಳಲು ಸಹಕರಿಸಿದಂಥ ಎಲ್ಲರಿಗೂ ನಮ್ಮ ಅಸೋಸಿಯೇಷನ್ ವತಿಯಿಂದ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಒಂದು ಪರೀಕ್ಷೆಗೆ ತಮ್ಮ ಗ್ರೌಂಡನ್ನು ಕೊಟ್ಟಂಥ GS ಕಾಂತಿ ಹೈಸ್ಕೂಲ್ದ ಎಲ್ಲ ಆಡಳಿತ ಮಂಡಳಿ ಕೂಡ ಧನ್ಯವಾದಗಳು ಹೇಳ್ತೀನಿ. ಓಕೆ, ಈ ಲಾಸ್ಟ್ ಈ ಒಂದು ಕಲರ್ ಬೆಲ್ಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ
ನಮ್ಮ ಓಬವ್ವ ಸಂರಕ್ಷಣೆ ಕಲೆ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ 8/9/2024ರಂದು GS ಕಾಂತಿ ಹೈಸ್ಕೂಲಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕರಾಟೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಕೊನೆಗೊಳ್ಳಲು ಸಹಕರಿಸಿದ ಎಲ್ಲ ಈ GS ಕಾಂತಿ ಹೈಸ್ಕೂಲಿನ ಆಡಳಿತ ಮಂಡಳಿ, ನಸ್ಲಾಪುರದ ಎಲ್ಲ ಗ್ರಾಮದ ಗಣ್ಯರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ, ಆಯಾ ಗ್ರಾಮಗಳಿಂದ ಆಗಮಿಸಿದಂಥ ಪಾಲಕರಿಗೆ ಹಾಗೂ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ, ತರಬೇತುದಾರರಿಗೆ ನಮ್ಮ ಅಸೋಸಿಯೇಷನ್ ವತಿಯಿಂದ ಅನಂತ ಧನ್ಯವಾದಗಳು ಹೇಳ್ತೇವೆ ಸರ್.